ಓಂ ನಮಃ ಶಿವ. ಓಂ ನಮಃ ಶಿವ. ಓಂ ನಮಃ ಶಿವ. ಉತ್ತರ ಕರ್ನಾಟಕದ ವಿಜಯಪುರ ಜಿಲ್ಲೆಯಲ್ಲಿದ್ದಂಥ ಸಾರವಾಡದಲ್ಲಿ ಪುಣ್ಯಾತ್ಮರ ಪದ್ಯದ ಮಾತು. ಸಾರವಾಡದಲ್ಲಿ ಸದಾಶಿವಪ್ಪ ಚಿಕ್ಕಪ್ಪನವರು ಜನ್ಮ ತಾಳಿದ ಊರು. ಅವರು ಜಗತ್ತದ ಸಂಕಲ್ಪ ಮಾಡಿದರು. ಇನ್ನು ಮೇಲೆ ಏನರಿ ಮಾಡಬೇಕಂತ ವಿಚಾರದಿಂದ ಕೂತಿದ್ರು. ಮನೆಯನ್ನು ಬಿಟ್ಟು ಊರು ಹೊರಗೆ ಬಂದರು. ಕುಂಬಾರ ಆವಿಗೆಯ ಮೇಲೆ ನಿತ್ತರು ಚಿಕ್ಕಪ್ಪನವರು. ನಿತ್ತು ಕಾಕಣಿಕೆಯ ದಾರಿ ಕಂಡಿತು. ದಕ್ಷಿಣ ಭಾಗದ ಕಾಕಣಿಕೆಯ ದಾರಿ ಕಂಡಿತು. ಕಂಡ ಮೇಲೆ ವಿಚಾರವನ್ನು ಮಾಡಲಿಕ್ಕೆ ಹತ್ತಿದ ಚಿಕ್ಕಪ್ಪ ಪದ್ಯದ ಮಾತುಗಳು ಅದ್ಭುತವಾದ ಮಾತು. ಕಾಕಂಡಿಕೆಯ ದಾರಿ ಹಿಡಿದರೆ ಏನು ಮಾತಾಡಬೇಕನ್ನೋ ವಿಚಾರ ಅವನಲ್ಲಿ ಹುಟ್ಟಿಬಿಟ್ಟಿತು. ಕಡಾಸಲವುಡಿ ಕಾಕಣಿಕೆ ದಾರಿ ಹಿಡಿ ಪರಮಾನಂದನ ಗುಡಿ ಬಬಲೇಶ್ವರ ಭೂಮಿಯಲ್ಲಿ ಇದೆ. ನುಡಿಯ ತಪ್ಪಿದರ ಮೈಯೆಲ್ಲ ಪುಡಿ ಪುಡಿ. ಇದರ ಅರ್ಥವೇನೆಂದರೆ, ಸಾರವಾಡದಲ್ಲಿ ಜನ್ಮ ತಾಳಿದವರು ನಾನು ಅನ್ನಬಾರದು. ನುಡಿಯನ್ನು ತಪ್ಪಿದರೆ ಆಗುವುದು ಮೇಯ ಪುಡಿ ಪುಡಿಯ ಗಟ್ಟಿ. ಯಾವಾಗಲೂ ಎಚ್ಚರದಿಂದ ನಡೆಯಬೇಕು ಮನುಷ್ಯ. ನಮ್ಮ ಸಾರವಾಡದಲ್ಲಿ ಜನ್ಮ ತಾಳಿದವರು ಹೆಚ್ಚಿನವರು, ಪುಣ್ಯಾತ್ಮರು, ಶಾಣ್ಯರು, ಎಲ್ಲರಿಗೆ ಏನೂ ಆಗಬಾರದಂತೇಳಿ ಸಂಕಲ್ಪ ಮಾಡಿದಂಥ ಚಿಕ್ಕಪ್ಪ ಒಟ್ಟು ದೇಶ ತುಂಬ ವಿಚಿತ್ರ ಪದ್ಯಗಳನ್ನು ಮಾಡಿ ಬಿಟ್ಟಾನು. ಎಲ್ಲರೂ ಮಾತಾಡಬಾರ್ದಂತೇಳಿ ಸುಮ್ಮ ಕೂತಾರೆ. ನಾನು ಸ್ವಲ್ಪ ಮಾತಾಡಬೇಕನ್ನೋ ವಿಚಾರ ನನಗೆ ಬಂದದ, ಮಾತಾಡೀನಿ. ಈಗ ಕಾರುಣಿ 2 ದಿವಸ 3 ದಿವಸ ವಾರವನ್ನು ಹಿಡಿದಿರ್ತಾರೆ ಊರಾಗಿನ ಹಿರಿಯರು ವಾರವನ್ನು ಹಿಡಿದಿರ್ತಾರೋ. ಕಡೆಯ ವಾರ ಸೋಮವಾರ ಅದ್ಭುತ ಜಾತ್ರೆ. ಎಷ್ಟು ಮಳಿರಾಜ ಕಾಡಿದರೂ ಬಂದು ಹೋಗುತ್ತಾರೆ ಅವನ ಗದ್ದಿಗೆಯೇ ಜನರು. ದಿಂಡರಿಕೆಯ ಉಳ್ಳಾಟ. ಹಾದಿ ಹಿಡಿದ ಇವತ್ತು ಸೋಮವಾರ ದಿವಸ ಎಲ್ಲಿ ಬೇಕಾದಲ್ಲಿ ಪ್ರಸಾದ. ಜಗತ್ತದ ಜನರು ಸಾಕಾಗಟ್ಟು ಬರ್ಲಕತ್ತಿದ್ದಾರೆ. ಆ ಲಿಂಗ ಸ್ಥಾಪನವನ್ನು ಮಾಡಿ 50 ವರ್ಷ ಸನೆ ಬಂದಿದೆ. ಏನು ಆಗಿ ಹೋಗಿದೆ ನನಗೂ ಗೊತ್ತಿಲ್ಲ. ಆ ಲಿಂಗಕ್ಕೆ ಈಗ 50 ವರ್ಷ ಆದ ಮೇಲೆ ಶಕ್ತಿಯನ್ನು ತುಂಬಿದೆ. ಅಂಥವು ಹೆಚ್ಚಿನ ಶಕ್ತಿ ತುಂಬಿದೆ. ಜಗತ್ತದ ತುಂಬ ಎಲ್ಲ ಜನರು ಸಂಕಲ್ಪ ಮಾಡ್ತಾರೆ, ಬಂದು ದರ್ಶನ ಮಾಡ್ತಾರೆ. ಎಲ್ಲರಿಗೆ ಆನಂದವಾಗಲಿ. ನಿತ್ಯ ನಿರಂಜನದಲ್ಲಿ ದೀಪಾಗಿ ಉರಿಯುತ್ತಿದ್ದಾನೆ ನಮ್ಮ ಚಿಕ್ಕಪ್ಪನ ಅವತಾರ ಗೊತ್ತು ಇದ್ದವರಿಗೆ ಗೊತ್ತು ಇಲ್ಲದವರಿಗೆ ಏನೂ ಗೊತ್ತಿಲ್ಲ. ಇದನ್ನು ಹೇಳಿದವರು ಯಾರು? ಈ ಕುಂಬಾರ ಆವಿಯ ಮೇಲೆ ಹೊಟ್ಟೆಗಳ ಚಿಕ್ಕಪ್ಪನ ಅಂಶನವರು. ಆಮೇಲೆ ತೆಗ್ಗಿನ ಓಣಿಯಲ್ಲಿ ದುಂಡಯ್ಯ ಸ್ವಾಮಿ. ಮೇಲೆ ಹೋದರೆ ಕಡಕೋಳ ಸದಯಪ್ಪ. ಇವರು 3 ಮಂದಿ ನಮ್ಮ ಅಪ್ಪನ ಹಂತಲ್ಲಿ ಬರ್ತಿದ್ರು, ಮಾತಾಡ್ತಿದ್ರು. ನನಗೆ 10 ವರ್ಷ ನನಗೆ ಕೈಲೇ ಅಂಗಡಿ ಹಚ್ಕೊಡೋರು, ಗಾಂಜಾ ತಂಬಾಕು ತರಕ್ಕೆ ಹಚ್ಕೊಡೋರು, ಏನೇನು ಮಾಡಿಸ್ಕೊಳ್ಳೋರು. ಮುಂಜಾನೆ ಕೂತ್ರ ಅವರಿಗೆ ಸಾಕಾಗು ಮಠ ಕೂಡ್ರವ್ರು. ಮತ್ತೊಂದು ಕೆಲಸ ಹತ್ತಿದ್ದಿಲ್ಲ. ಅಂಥವರು
ಅವರು ಮಾತಾಡಿದ ಮಾತು ನನಗೆ ಹೀಗೆ ಸಂಕಲ್ಪಕ್ಕೆ ಬರಲಿಕ್ಕೆ ಹತ್ತಿದ್ದಾವೆ. ಸ್ವಲ್ಪ ಮಾತಾಡಬೇಕು ಅನ್ನೋ ವಿಚಾರದಿಂದ ನಾನು ಮಾತಾಡ್ತೀನಿ. ಭಗವಂತ ನನಗೆ ಕೊಟ್ಟ ಬುದ್ಧಿ ಇದು. ನನ್ನಲ್ಲಿ ಏನು ವಿದ್ಯೆ ಇಲ್ಲ, ನಾನು ಮಾತಾಡಬೇಕನ್ನೋ ವಿಚಾರವೂ ಇಲ್ಲ. ಏನೋ ಇಂದು ಮಾನಂದ ಸೋಮವಾರ 9:30 ಗಂಟೆ ಅದಕ್ಕೆ ಸ್ವಲ್ಪ ಮಾತಾಡಬೇಕನ್ನೋ ವಿಚಾರ ಬತ್ತು. ಭಗವಂತ ನನಗೆ ದಾರಿಯನ್ನು ಕೊಡ್ಲೆತ್ತು ಬೇಡ್ಕೊಳ್ತಾ ಇದ್ದೇನೆ. ಎಲ್ಲ ಜಗತ್ತದ ಜನರು ಸಾಕಾಗಟ್ಟು ಬರ್ಲಕ್ಕೆ ಹತ್ತಿದ್ದಾರೆ. ಇವರು ಎಲ್ಲ ನಮ್ಮ ಊರ ಜಂಗಮರು ಎಂಥವ್ರಂದ್ರೆ ಉಗ್ರವಾದಿಗಳು. ಉಗ್ರವಾದಿಗಳಂದ್ರೆ ಉಗ್ರಗಣ್ಣಿನವರು. ಅವರು ಸಾರವಾಡದಲ್ಲಿ ಅವರು ಎಷ್ಟು ಭಕ್ತರನ್ನೂ ಕಾಡ್ತಾರೆ, ಎಲ್ಲರೂ ಕೊಡ್ತಾರೆ, ಯಾರೂ ಇಲ್ಲ ಅನ್ನಂಗಿಲ್ಲ. ಅವ್ರು ಬಂದ್ರೆ ಅಂಜುತ್ತಾರೆ. ಅವರಿಗೆ ಕೊಟ್ಟು ಅವರ ಮನಸ್ಸನ್ನು ಶಾಂತಿ ಮಾಡಿ ಅವರು ಊಟ ಮಾಡಂದ್ರೆ ಮಾಡುವುದಿಲ್ಲ. ತೀರ್ಥ, ಬರೇ ತೀರ್ಥ. ಸದಾಶಿವಪ್ಪ ಚಿಕ್ಕಪ್ಪನವರು ಸಾರವಾಡದವರು ಪುಣ್ಯಾತ್ಮರು. ಜಗತ್ತದಲ್ಲಿ ಗುಡಗನ್ನು ಹೊಡೆದು ಹೋಗಿದ್ದಾರೆ. ಅದ್ಭುತ ಮಾತನ್ನು ಮಾತಾಡಿದ್ದಾರೆ. ಅವರು ಎಂಥವರಂದರೆ ಈಗೂ ಅದಾರ, ಅವಾಗೂ ಅದಾರ, ಈಗೂ ಅದಾರು. ಅದನಂದವರಿಗೆ ಇದೆವು, ಎಲ್ಲಂದವರಿಗೆ ಇಲ್ಲ. ತಿಳಿದವರಿಗೆ ತಿಳಿದಿದೆ, ತಿಳಿಲಾರದ ಮೂಳನಿಗೆ ಏನು ಗೊತ್ತು ನನ್ನ ಮಾತು ಅಂದವ ಚಿಕ್ಕಪ್ಪ. ಯಾವಾಗಲೂ ಚಿಕ್ಕಪ್ಪ ಇಂಥ ಮಾತನ್ನು ಮಾತಾಡ್ಲಿಕ್ಕೆ ಹತ್ತಿದರೆ ಸಾರವಾಡದ ಜಂಗಮರು ಏನು ಚಿಕ್ಕ ಇಂಥದೆಲ್ಲ ಮಾತಾಡ್ತೀನಿ ನಮಗಟ್ಟು ಕಲಿಸಪ್ಪ ಅಂದ್ರತ್ತ. ಕಲಿಸ್ಲಾಕ ಬರುವುದಿಲ್ಲಪ್ಪ. ನನ್ನ ಹೆಸರನ ಚಿಕ್ಕಪ್ಪ, ನನ್ನ ಹೆಸರನ ಚಿಕ್ಕಪ್ಪ. ನನಗೆ ಮೊದಲೇ ನನಗೆ ಆಯುಷ್ಯ ಕಡಿಮೆ. ನಾ ಮಾಡಿದಂಗೆ ನೀವು ಮಾಡಬೇಡ್ರಿಪ್ಪ ಅಂತೇಳಿ ಸಾರವಾಡದ ಜಂಗಮರಿಗೆ ಹೇಳಿ ಹೋಗಿ ಅನ್ನತ್ತೇಳಿ ಇದೇ ನಮ್ಮೂರು ಜಂಗಮರು ಮಾತಾಡ್ತಿದ್ರು. ನಾನೇನು ನನಗೆ ಭಾಳ ವಯಸ್ಸಾಗಿಲ್ಲ, ನಾನೇನು ದೊಡ್ಡವಲ್ಲ, ನನಗೆ ಅಷ್ಟು ನಾ ಓದಿಲ್ಲ, ಬುಕ್ಕನೂ ಓದಿಲ್ಲ. ಅವರು ಮಾತಾಡು ಮಾತ ಸಂಕಲ್ಪಕ್ಕೆ ಬರಲಿಕ್ಕೆ ಹತ್ತಿದ್ದಾವೆ. ಅಂಥ ಚಿಕ್ಕಪ್ಪ ನಿತ್ಯ ನಿರಂಜನ ದೀಪ ಆಗಿ ಉರಿಯುತ್ತಾನೆ. ಊರಲ್ಲಿ ಇದ್ದಾನೆ. ನಮ್ಮ ಊರಂಥ ಊರ ಇಡೀ ಜಗತ್ತದಲ್ಲಿ ಇಲ್ಲ. ಶಾಂತ ಮೂರ್ತಿ ನಮ್ಮೂರ. ಅಂಥದ್ದೇನೂ ಇಲ್ಲ. ಕರೋನಾ ಬಂದರೆ ಸುತ್ತ ಹಳ್ಳಿಯಲ್ಲಿ 3 ತಿಂಗಳ ಇದು ಆರಿಲ್ಲ, ಕಿಚ್ಚನ್ನು ಆರಿಲ್ಲ. ಸುಡುಗಾಡದಲ್ಲಿ ಕಿಚ್ಚು ಆರಿಲ್ಲ. ನಮ್ಮ ಊರಲ್ಲಿ ಒಬ್ಬರಿಗೆ ಕರೋನಾ ಬಂದಿಲ್ಲ. ಅಂಥ ಪುಣ್ಯಾತ್ಮರ ಊರಲ್ಲಿ ನಾವು ಜನ್ಮ ತಾಳಿದವರು. ನಾವು ಭಾಳ 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 ಪುಣ್ಯಾತ್ಮರು. ಇಂಥವರು ನಮ್ಮ ಊರಲ್ಲಿ ಬಂದರೆ ಯಾರೋ ಬಂದು ಕತ್ತಿ ಸತ್ತರೆ ಮೋಕ್ಷ ಆಗುತ್ತದೆ ಸಾರವಾಡದಲ್ಲಿ ಅಂದ ಗಟ್ಟಾದ ಮಾತು ಚಿಕ್ಕಪ್ಪನ ಮಾತು. ಅಂಥ ಚಿಕ್ಕಪ್ಪನವರನ್ನು ಯಾವತ್ತೂ ನೆನೆಸ್ರಿ. 2 ಹೊತ್ತು ದೀಪ ಹಚ್ಚರಿ, ಕೈ ಮುಗಿರಿ. ಕೈ ಮುಗಿ ಏನು ಸಂಕಲ್ಪ ಮಾಡಿದರೂ ಶಾಂತ ಮೂರ್ತಿಯಾಗಿ ಇರುತ್ತದೆ ಮನುಷ್ಯ. ಓಂ ನಮಃ ಶಿವ, ಓಂ ನಮಃ ಶಿವ, ಓಂ ನಮಃ ಶಿವ ಎಂದು ಈ ನಮ್ಮ ಸಾರವಾಡ ಸದಾಶಿವಪ್ಪ ಚಿಕ್ಕಪ್ಪ ಹುಬ್ಬಳ್ಳಿ ಸಿದ್ಧಾರೂಢರ ಪಾದಕ್ಕನ್ನು ಇಟ್ಟು ನಾನು ನಮಸ್ಕಾರ ಮಾಡಿ, ಇದನ್ನು ನಾನು ಎಲ್ಲರ ಪಾದಕ್ಕಿಟ್ಟು ನಮಸ್ಕಾರ ಮಾಡಿ ಕೇಳುವವರು ಹೇಳುವವರು ಮನಸ್ಸಿಗೆ ಬಂದರೆ ಒಂದು ಸ್ವಲ್ಪ ಏನೋ ಕಳಿಸ್ತಾರತ್ತಿದ್ದಕ್ಕೆ ಹಂಗೆ ಕಳಿಸ್ತಿದ್ರೆ ಕಳಿಸ್ರಿ, ವಾಲ್ಯ ಅಂದ್ರೆ ಬಿಡಿ ಜವಾರಿ ನೋಡಿ. ಓಂ ನಮಃ ಶಿವ, ಓಂ ನಮಃ ಶಿವ, ಓಂ ನಮಃ ಶಿವ. ಸದಾಶಿವ ಚಿಕ್ಕಪ್ಪ ಜಗತ್ತದ ಲೋಕದ ಜನರು ಶಾಂತದಿಂದಿರಲಿ ಅಂತೇಳಿ ನನ್ನ ಬಾಯಿಂದ ಬೇಡ್ಕೋತಾ ಇದ್ದೇನೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ.